ದೊಡ್ಡ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಪಕ್ಷಾತೀತವಾಗಿ ರಾಜಕಾರಣಿಗಳು ಇಷ್ಟು ಜನ ಸೇರಿದ್ದೀರಾ ಅಂತಂದ್ರೆ ಬಂದ್ಬಿಡ್ತಾರೆ ಭಾಷಣ ಹೊಡಿಯಕ್ಕೆ. ಅವ್ರಿಗೆ ನೀವೆಲ್ಲ ಓಟ್ ಅಷ್ಟೇ. ನೀವು ಹೆಂಗ್ ಬದುಕ್ತಿದ್ದೀರಿ ಅನ್ನೋದು ಬೇಕಾಗಿಲ್ಲ. ಅದು ಬೇಕಾಗಿದ್ದಿದ್ರೆ ದೇಶ ಹಿಂಗಿರ್ತಿರ್ಲಿಲ್ಲ. ಹಾಗಾಗಿ ನೀವು ಎಷ್ಟು ಪ್ರಾಮಾಣಿಕವಾಗಿ, ಎಷ್ಟು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಇದನ್ನ ಕಟ್ತೀರೋ ಅಷ್ಟು ಜಯ ಇದಕ್ಕೆ ಸಿಕ್ಕತ್ತೆ. ಹಾಗಾಗಿ ಇವೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ತಾ, ಜೊತೆಗೆ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸ್ತೀವಿ ಅಂತ ಕರ್ಕೊಂಡು ಹೋಗಿದ್ದಾರೆ. ನೀವೆಲ್ಲ ಹೋಗಿದ್ರಿ? ಸಿಕ್ಕಿದ್ರ ಮುಖ್ಯಮಂತ್ರಿಗಳು? ವಂಡರ್ಲಾಲಿ ನಿಮ್ಮನ್ನ ಕೂಡ ಹಾಕ್ಬಿಟ್ರು. ಯಾಕೆ? ರೋಡ್ಗೆ ಬಂದ್ಬಿಡ್ತಾರೆ ಅಂತ ಭಯ ಅಂತೆ. ಪೊಲೀಸರಿಗೆ ರೋಡ್ಗೆ ಬಂದ್ಬಿಡ್ತಾರೆ ಅಂತ ಭಯ. ಮುಖ್ಯಮಂತ್ರಿಗಳು ಏಕಾಏಕಿ ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಡ್ಲಿಲ್ಲ. ಅವರು ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ರೈತ ಸಂಘದ ಚಳುವಳಿಯಿಂದನೇ ಶುರು ಮಾಡಿದವರು, ಸಮಾಜವಾದಿ ಚಳುವಳಿಯಿಂದ ಬಂದಿರೋರು. ಅವರಿಗೆ ಚಳುವಳಿಗಾರರು ಕಂಡ್ರೆ ಭಯ ಇಲ್ಲ. ಅವ್ರಿಗೆ ಭಯ ಇಲ್ಲ ಅಂದ್ಮೇಲೆ ಪೊಲೀಸರಿಗೆ ಯಾಕೆ ಭಯ? ಮುಖ್ಯ ಏನು, ಇವ್ರು ಇಲ್ಲಿ ಹೋರಾಟ ಮಾಡ್ತಿರೋರು ತನ್ನ ಭೂಮಿಯನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮಾಡ್ತಿದ್ದಾರೆ ಹೊರತು ಇನ್ಯಾವುದೋ ಭೂಮಿಯನ್ನ ಕಬಳಿಸಕ್ ಮಾಡ್ತಿಲ್ವಲ್ಲ, ಅಥವಾ ಇನ್ನೇನೋ ಕೇಳಕ್ ಮಾಡ್ತಿಲ್ವಲ್ಲ. ಹಾಗಾಗಿ ವ್ಯವಸ್ಥೆ, ಮಾಧ್ಯಮ ಇರ್ಬೋದು, ಸರ್ಕಾರ ಇರ್ಬೋದು, ಸರ್ಕಾರದ ಪ್ರತಿನಿಧಿಗಳು ಕಾಕಿ ಹಾಕೊಂಡಿರೋರು ಅವರಿರ್ಬೋದು, ಇಡೀ ವ್ಯವಸ್ಥೆ ನಿಮ್ಮ ಭೂಮಿಯನ್ನ ನೀವು ಉಳಿಸ್ಕೊಳ್ಳೋದ್ರ ವಿರುದ್ಧ ಇದೆ ಅನ್ನೋದು ಇದರ ಅರ್ಥ. ಅವ್ರು ಯಾರು ಇದಕ್ಕೆ ಬೆಂಬಲವಾಗಿ ನಿಂತಿಲ್ಲ. ಬೆಂಬಲವಾಗಿ ಅವ್ರು ನಿಲ್ತಾರೋ ಇಲ್ವೋ ಅದು ಬೇರೆ ಪ್ರಶ್ನೆ. ಆದ್ರೆ ನಮ್ಮ ಹೋರಾಟ ಇದು. ನಮ್ಮ ಹೋರಾಟವನ್ನ ನಾವು ಗಟ್ಟಿಯಾಗಿ ಕಟ್ಟುವಂಥದ್ದು, ಪ್ರಾಮಾಣಿಕವಾಗಿ ದೀರ್ಘಕಾಲಿಕವಾಗಿ ಹೋದ್ರೂ ಕೂಡ ಗಟ್ಟಿಯಾಗಿ ಕೂರುವಂಥದ್ದು, ಯಾರಿಗೂ ಹೆದರದೇನೆ ಕೂರುವಂತಹ ಚಳವಳಿಯನ್ನ ಮಾಡ್ತಿರುವಂತಹ ನಂಬಿಕೆ ನೀವೆಲ್ಲರೂ ಇವತ್ತು ನಮಗೆ ಕೊಟ್ಟಿದ್ದೀರಿ. ನಾವಷ್ಟೇ, ಕೆಲವರಷ್ಟೇ ಬಂದಿದ್ದೀವಿ ಇವತ್ತು. ಹೋಗ್ತಾ ಹೋಗ್ತಾ ಈ ಚಳುವಳಿ ನೀವು ಮುಂದಕ್ಕೆ ಗಟ್ಟಿಯಾಗಿ ತಗೊಂಡು ಹೋಗಿದ್ರೆ ಎಲ್ಲರೂ ಬರ್ತಾರೆ. ಈ ಚಳುವಳಿಗೆ ನಿಲ್ಲುವಂತಹ ಎಲ್ಲ ಸಾಹಿತಿಗಳು, ಸಿನಿಮಾದವರು, ರಂಗಕರ್ಮಿಗಳು ಎಲ್ಲರೂ ಬರ್ತಾರೆ. ಎಲ್ಲ ಚಳವಳಿಗಳು ಬರ್ತಾರೆ, ಬರಲೇಬೇಕಾಗತ್ತೆ. ಯಾಕೆ ಅಂತಂದ್ರೆ ಒಬ್ರು ಇಬ್ರು ನಡೆಸಿ ಗೆಲ್ಲುವಂತ ಚಳವಳಿ ಅಲ್ಲ ಇದು. ದೇವನಹಳ್ಳಿ ಚಳವಳಿಯಲ್ಲಿ ಕಾರ್ಮಿಕ ಚಳವಳಿ ಇತ್ತು, ದಲಿತ ಚಳವಳಿ ಇತ್ತು, ಮಹಿಳೆಯರಿದ್ರು, ಎಲ್ಲರೂ ಬರ್ಬೇಕಾಗತ್ತೆ. ಅವರೆಲ್ಲರೂ ಬರಬೇಕು ಅಂತಂದ್ರೆ ನೀವೆಷ್ಟು ಪ್ರಾಮಾಣಿಕವಾಗಿರ್ತೀರಿ, ನೀವೆಷ್ಟು ಗಟ್ಟಿಯಾಗಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಪಕ್ಷಗಳು ಒಳಗಡೆ ನುಸುಳದೆ ಇರೋ ಹಾಗೆ ನೋಡ್ಕೊಳ್ತೀರಿ, ಅದ್ರ ಮೇಲೆ ನಿಮ್ಮ ಭೂಮಿ ನಿಮ್ಮ ಮಕ್ಕಳಿಗೆ ಉಳಿಯುತ್ತೋ ಇಲ್ವೋ ಅದು ಆ ಪ್ರಶ್ನೆ ನಿಂತಿರೋದು.